ವಿಧಾನ ಪರಿಷತ್ ಕಲಾಪ ಮೂರನೇ ದಿನವೂ ಕಾವೇರಿತು. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ, ಕಾಂಗ್ರೆಸ್ ಮುಖಂಡನಿಂದ ಮಹಿಳಾ ಅಧಿಕಾರಿಯ ನಿಂದನೆ, ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಬಿಜೆಪಿ ಮುಖಂಡನಿಗೆ ತರೀಕೆರೆ ಪೊಲೀಸರು ಕಳಿಸಿದ್ದ ನೋಟಿಸ್ ಮೇಲ್ಮನೆಯಲ್ಲಿ ಸದ್ದು ಮಾಡಿತು. ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದರು. ಪರಿಷತ್ ಕಲಾಪದ ಇವತ್ತಿನ ಹೈಲೈಟ್ಸ್ ಇಲ್ಲಿದೆ ನೋಡಿ. ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗಿರೋ ಭ್ರಷ್ಟಾಚಾರ ವಿಚಾರ ಪ್ರಸ್ತಾಪವಾಯಿತು. ವಿಷಯ ಪ್ರಸ್ತಾಪ ಮಾಡಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದ್ರು. ಮಹಿಳಾ ಅಧಿಕಾರಿಗೆ ರಾಜೀವ್ ಗೌಡ ನಿಂದನೆ ಕೇಸ್, ದ್ವೇಷ ಭಾಷಣದ ನೋಟಿಸ್ ಕಲಾಪದ ಕಾವೇರಿಸುವುದಕ್ಕೆ ಕಾರಣ ಆಯಿತು. ಮೇಲ್ಮನೆಯಲ್ಲಿ ಅಬಕಾರಿ ಭ್ರಷ್ಟಾಚಾರದ ಸಮರ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರ ಪಟ್ಟು. ಅದನ್ನು ವಿರೋಧ ಮಾಡಿ ತಿಮ್ಮಾಪುರ ಅವರ ರಾಜೀನಾಮೆಗೆ ನಾವು ಒತ್ತಾಯ ಮಾಡಿದ್ವಿ. ನಾವು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ತಾವು ಅಡ್ಜೆಂಟ್ ಮಾಡಿ ಹೋಗಿದ್ದೀರಿ. ಈಗ ಅದು ಮುಂದುವರೆದಿದೆ ಅಂತಂದ ಮೇಲೆ ತಾವು ಅದಕ್ಕೆ ಉತ್ತರ ಕೊಡಬೇಕು. ಮೊದಲನೇದು ಅದಾದ್ಮೇಲೆ ನಮಗೆ ಅವಕಾಶ ಕೊಡಬೇಕು, ಅದರ ಚರ್ಚೆ ಆಗ್ಬೇಕು. ಈಗ ಆಮೇಲೆ ಒಂದು ವಿಷಯ ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈಗಾಗಲೇ ನಾವು ಎಷ್ಟು ಸಾರಿ ನಿಲುವಳಿ ಸೂಚನೆಗಳನ್ನ ಮಂಡಿಸಿದ್ದೆವು. ಎಲ್ಲಾ ಸಂದರ್ಭಗಳಲ್ಲೂ ತಾವು ಅದನ್ನ ನೀವು ಬೇರೆ ಬೇರೆ ಇದಕ್ಕೆ ನೀವು ವರ್ಗಾವಣೆ ಮಾಡ್ತೀವಿ. ಹಾಗಿದ್ದ ಮೇಲೆ ನಾವು ನಿಲುವಳಿ ಸೂಚನೆ ಕೊಡ್ತಕ್ಕಂಥದ್ದಕ್ಕೆ ಇದಕ್ಕೆ ಅರ್ಥ ಏನಿದೆ? ಯಾಕೆ ಮಾಡ್ತೀವಿ? ನಾವು 330 ಅಡಿಯಲ್ಲಿ ನಮಗೆ ಚರ್ಚೆ ಕೊಡಿ ಅಂತ ನಾವೇ ಕೇಳ್ಬೋದಲ್ಲ. ಅದನ್ನ ಯಾಕೆ ಈ ರೀತಿ ಮಾಡ್ತೀವಿ? ನಮ್ಮ ಅವಕಾಶಗಳನ್ನ ದಯವಿಟ್ಟು ಕಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂತಂದ್ರೆ ಇವತ್ತು ರಾಜ್ಯದ ಸಮಸ್ಯೆ ಇದು. ರಾಜ್ಯದಲ್ಲಿ ನಾವು ಹೇಳ್ತಿದ್ವಿ, ನಮಗೆ ಬಂದ ಮಾಹಿತಿಗಳ ಪ್ರಕಾರ 4,000 ಕೋಟಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಷನ್ ಮಾಡಿಕೊಟ್ಟಿದ್ದಾರಂತೆ. ಇವತ್ತು ಅವರ ಅಧ್ಯಕ್ಷರು, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು 6,000 ಕೋಟಿ ನಾವು ಕಲೆಕ್ಷನ್ ಮಾಡಿ ಈ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದಾರಲ್ಲ. ಇಲಾಖೆಗಳಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಬೆಲೆ ಎಲ್ಲಿ? ವಿಧಾನ ಪರಿಷತ್ನಲ್ಲಿ ಕೆಂಡ ಕಾರಿದ ಭಾರತಿ ಶೆಟ್ಟಿ. ನನ್ನ ಒಳ್ಳೆತನವನ್ನು ನೋಡಿದ್ದೀರಿ, ನನ್ನ ಕೆಟ್ಟತನ ನೀವು ನೋಡಿಲ್ಲ. ಬೆಂಕಿ ಹಚ್ತೇನೆ, 31 ವಾರ್ಡ್ಗಳಿಗೆ ದಂಗೆ ಎಬ್ಬಿಸ್ತೇನೆ, ಈ ರೀತಿಯೆಲ್ಲ ಮಾತನ್ನು ಉಲ್ಲೇಖ ಮಾಡಿದ್ರು. ಅವರು ಅವರ ವೈಯಕ್ತಿಕ ಕೇಸನ್ನ ಅವರು ಹಾಕಿದ್ದಾರೆ. ಯಾರು? ಅಮೃತ್ ಗೌಡ ಅವರು. ಆಮೇಲೆ ಒಂದು ಸಾರ್ವಜನಿಕ ದೂರನ್ನ ಹಾಕಿದ್ದಾರೆ. ನನ್ನ ವಿನಂತಿ ಇರುವುದು ಸರ್ಕಾರದಲ್ಲಿ, ಅವರು ಕೇವಲ ಅಮೃತ ಗೌಡ ಆಗಿ ಅಲ್ಲ ಅವರಿಗೆ ಈ ಒಂದು ಅವಮಾನ ಆಗಿರುವಂತದ್ದು. ಅವರೊಬ್ಬರು ಅಧಿಕಾರಿಯಾಗಿ, ತಮ್ಮ ಇಲಾಖೆಯ ಅಧಿಕಾರಿಯಾದ ಕಾರಣ ಈ ಮಾತನ್ನ ಕೇಳುವಂತ ವ್ಯವಸ್ಥೆ ಆಯ್ತು ಸಭಾಪತಿಗಳೇ. ಆದ್ರಿಂದ ಇಲಾಖೆಯಿಂದ ಇವರು ಒಂದೇ ಒಂದು ಕೇಸನ್ನ ಹಾಕಿಲ್ಲ. ಆ ಕೇಸಿನ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಮಹಿಳೆಗೆ ರಕ್ಷಣೆ ಇಲ್ಲ ಇಲಾಖೆಗೆ. SP ಅವರಿಗೆ ದೂರು ಕೊಡ್ತಾರೆ ಸಭಾಧ್ಯಕ್ಷ, ಅವರು ಕೊಡ್ತಾರೆ, ಮತ್ತೆ ಎಲ್ಲಾ ಸಿಬ್ಬಂದಿ ಇರ್ತಾರಲ್ಲ ಸಭಾಧ್ಯಕ್ಷ, ಪುರಸಭೆಯವರು ಕಂಪ್ಲೇಂಟ್ ಕೊಟ್ಟು ಈಗ ಅಲ್ಲ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸಭಾಧ್ಯಕ್ಷ. ಅವನಿಗೆ ಇಲಾಖೆಯವ್ರು ಯಾಕೆ ಕಂಪ್ಲೇಂಟ್ ಮಾಡ್ಲಿ ಅಂತ ಕೇಳ್ತಾರ ಅವರು. ಸಭಾಧ್ಯಕ್ಷ ಇಲಾಖೆ IMನೇ ಶೀಸ್ ಎ ಕಮಿಷನರ್ ಸಭಾಧ್ಯಕ್ಷ. she has given the complaint. ದ್ವೇಷ ಭಾಷಣ ಕಾಯ್ದೆಯ ವಿರುದ್ಧ ಪರಿಷತ್ನಲ್ಲಿ ಗಲಾಟೆ. ವಿಪಕ್ಷ ನಾಯಕರಿಗೆ ಟಾರ್ಗೆಟ್ ಎಂದು ಕುಟುಕಿದ ರವಿಕುಮಾರ್. ಚಿಕ್ಕಮಗಳೂರು ಪೊಲೀಸರು ನಮ್ಮ ಬಿಜೆಪಿ ನಾಯಕ ವಿಕಾಸ್ ಪುತ್ತೂರಿವರೆಗೆ ದಿನಾಂಕ 24/1/2026 ನೋಟಿಸ್ ನೀಡಿರುವುದು ಅತ್ಯಂತ ಖಂಡನೀಯ. ಮಾನ್ಯ ಸಭಾಪತಿಗಳೇ, ಈ ವಿಷಯ ಕೇವಲ ರಾಜಕೀಯವಲ್ಲ, ಇದು ಸದನದ ಘನತೆ ಮತ್ತು ಸಂವಿಧಾನದ ಪ್ರಶ್ನೆ. ಸಂವಿಧಾನದ 200ನೇ ವಿಧಿ ಉಲ್ಲಂಘನೆಯಾಗಿದೆ. ಈ ಸದನವು ಒಂದು ವಿಧೇಯಕವನ್ನು ಪಾಸ್ ಮಾಡಬಹುದು, ಆದರೆ ಅದು ಕಾನೂನಾಗುವುದು ಮಾನ್ಯ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಮಾತ್ರ. ರಾಜ್ಯಪಾಲರ ಕಚೇರಿಯಲ್ಲಿ ಬಾಕಿ ಇರುವ ಕಡತವನ್ನು ಪೊಲೀಸರು ಕಾನೂನು ಎಂದು ಪರಿಗಣಿಸಿ ನೋಟಿಸ್ ನೀಡಿರುವುದು ರಾಜ್ಯಪಾಲರ ಅಧಿಕಾರಕ್ಕೆ ಮಾಡಿದ ಅಪಮಾನವಾಗಿದೆ. ಇನ್ನು ಬಿಜೆಪಿ ಸದಸ್ಯರು ಘೋಷಣೆ ಕೂಗುವ ವೇಳೆ ಸದನಕ್ಕೆ ಸಚಿವ ತಿಮ್ಮಾಪುರ ಆಗಮಿಸಿದ್ರು. ಈ ವೇಳೆ ಬಿಜೆಪಿ ಜೆಡಿಎಸ್ ಸದಸ್ಯರು ಗೋ ಬ್ಯಾಕ್ ತಿಮ್ಮಾಪುರ, ಗೋ ಬ್ಯಾಕ್ ಎಂದು ಘೋಷಣೆ ಕೂಗಿದ್ರು. ಒಟ್ಟಾರೆ 3ನೇ ದಿನ ಮೇಲ್ಮನೆಯಲ್ಲಿ 3 ಪ್ರಮುಖ ವಿಚಾರಗಳು ಸದ್ದು ಮಾಡಿದ್ವು. ಬ್ಯೂರೋ ರಿಪೋರ್ಟ್, ಜೈ ಕನ್ನಡ ನ್ಯೂಸ್, ಬೆಂಗಳೂರು.